ಕಾಲದ ಚಕ್ರ ಉರುಳುತ್ತಾ ಸಾಗಿದಂತೆ ತಲೆಗೂದಲು ನೆರೆಯಬಹುದು, ಮುಖದ ಮೇಲೆ ಸುಕ್ಕುಗಳು ಮೂಡಬಹುದು, ಬದುಕಿನ ಜವಾಬ್ದಾರಿಗಳು ಹೆಗಲೇರಿ ಮನುಷ್ಯ ಜಗತ್ತಿನ ಯಾವುದೋ ಮೂಲೆಯಲ್ಲಿ ನೆಲೆಸಬಹುದು. ಆದರೆ ಬಾಲ್ಯದ ಸ್ನೇಹ ಮತ್ತು ಅಕ್ಷರ ಕಲಿಸಿದ ಗುರುಗಳ ಮೇಲಿನ ಭಕ್ತಿ ಮಾತ್ರ ಎಂದಿಗೂ ಮಾಸದ ಹಸಿರು. ಇದಕ್ಕೆ ಸಾಕ್ಷಿಯಾಗಿದ್ದು ಇತ್ತೀಚೆಗೆ ಕುಶಾಲನಗರದ ಸುಂದರ ಹಸಿರ ಮಡಿಲಲ್ಲಿರುವ ಖಾಸಗಿ ರೆಸಾರ್ಟ್ ಒಂದರಲ್ಲಿ ನಡೆದ ಅಪೂರ್ವ ಸಮಾರಂಭ. ಮಾದಾಪುರದ ಪ್ರಸಿದ್ಧ ಶ್ರೀ ಡಿ ಚೆನ್ನಮ್ಮ ಜೂನಿಯರ್ ಕಾಲೇಜಿನ ಪ್ರೌಢಶಾಲಾ ವಿಭಾಗದಲ್ಲಿ 2003-4ರ ಸಾಲಿನಲ್ಲಿ 10ನೇ ತರಗತಿ ಮುಗಿಸಿ ಹೊರಬಂದಿದ್ದ ಹಳೆ ವಿದ್ಯಾರ್ಥಿಗಳ ಬಳಗವು ಬರೋಬ್ಬರಿ 22 ವರ್ಷಗಳ ಬಳಿಕ ಒಟ್ಟಿಗೆ ಸೇರಿತ್ತು. ತಾವಿದ್ದ ಸಮಾಜದ ಉನ್ನತ ಹುದ್ದೆಗಳು, ಕೌಟುಂಬಿಕ ಜವಾಬ್ದಾರಿಗಳನ್ನು ಬದಿಗಿಟ್ಟು ಬಂದಿದ್ದ ಆ ಮಕ್ಕಳು ತಮ್ಮ ನೆಚ್ಚಿನ ಗುರುಗಳನ್ನು ಎದುರು ಕೂರಿಸಿಕೊಂಡು ಗುರುವಂದನಾ ಹಾಗೂ ಸ್ನೇಹ ಸಮ್ಮಿಲನ ಎಂಬ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ ಇಡೀ ದಿನ ಭಾವನೆಗಳ ಮಹಾಪೂರವನ್ನೇ ಹರಿಸಿತು. ಶಾಲಾ ದಿನಗಳ ನೆಚ್ಚಿನ ಶಿಕ್ಷಕರನ್ನು ವೇದಿಕೆಯ ಮೇಲೆ ಸನ್ಮಾನಿಸಿ ಅವರ ಪಾದಗಳಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದಾಗ ನೆರೆದಿದ್ದ ಎಲ್ಲರ ಕಣ್ಣುಗಳು ತೇವವಾಗಿದ್ದವು. ಈ ಅಪೂರ್ವ ಗುರುವಂದನಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅಕ್ಷರ ದೀಪ ಬೆಳಗಿದ ಪೂಜ್ಯ ಗುರುಗಳಾದ ಶ್ರೀಧರ್ ಆರಾಧ್ಯ, ಶಂಕರಯ್ಯ, ರೇವತಿ, ರಾಜಸುಂದರಂ, ಸವಿತಾ ರಾಜಸುಂದರಂ, ಸೋಮಯ್ಯ, ಸತೀಶ್, ಮಂಜುಳಾ ಶ್ರೀಧರ್ ಆರಾಧ್ಯ ಹಾಗೂ ಪಾಲಾಕ್ಷ ಅವರುಗಳು ಉಪಸ್ಥಿತರಿದ್ದು ಶಿಷ್ಯರ ಗೌರವವನ್ನು ಸ್ವೀಕರಿಸಿ ಆಶೀರ್ವದಿಸಿದ್ರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ವೇದಿಕೆ ಮೇಲೆ ಬಂದು ತಮ್ಮ ಶಾಲಾ ದಿನಗಳ ನೆನಪುಗಳನ್ನು ಬಿಚ್ಚಿಡುತ್ತಿದ್ದರೆ ಇಡೀ ಸಭಾಂಗಣ ಒಮ್ಮೆ ನಗೆಗಡಲಲ್ಲಿ ತೇಲುತ್ತಿತ್ತು, ಮತ್ತೊಮ್ಮೆ ಭಾವನಾತ್ಮಕ ಮೌನಕ್ಕೆ ಶರಣಾಗುತ್ತಿತ್ತು. ಕೇವಲ ಭಾವುಕತೆಯಷ್ಟೇ ಅಲ್ಲದೆ ಇಡೀ ದಿನವನ್ನು ಸಂಭ್ರಮದ ಹೊಳೆಯಾಗಿಸಲು 10 ಮೋಜಿನ ಆಟಗಳನ್ನು ಆಯೋಜಿಸಲಾಗಿತ್ತು. ಕೋಟು ಬೂಟು ಧರಿಸಿದ್ದ ಕಾರ್ಪೊರೇಟ್ ಉದ್ಯೋಗಿಗಳು, ಉದ್ಯಮಿಗಳು, ಗೃಹಿಣಿಯರು ಎಲ್ಲರೂ ಮತ್ತೆ 10ನೇ ತರಗತಿಯ ಹುಡುಗ ಹುಡುಗಿಯರಂತೆ ಆಟಗಳಲ್ಲಿ ಭಾಗವಹಿಸಿದರು. ಈ ಕಾರ್ಯಕ್ರಮ ಕೇವಲ ಒಂದು ಗೆಟ್ ಟುಗೆದರ್ ಆಗಿರದೆ ಗುರು ಶಿಷ್ಯರ ಬಾಂಧವ್ಯದ ಮತ್ತು ನಿಷ್ಕಲ್ಮಶ ಸ್ನೇಹದ ಸಾಕ್ಷಿ ಚಿತ್ರದಂತೆ ಮೂಡಿಬಂತು. ಬ್ಯೂರೋ ರಿಪೋರ್ಟ್, ಮಡಿಕೇರಿ.